ಸಿದ್ಧಾರೂಢರ ಹೆಸರನ್ನ ಇಲ್ಲಿ ಹಾಕಿರಿ. ಸಿದ್ಧಾರೂಢರು ಹೇಳ್ತಾರ, ಬಹಳ ವಿಷಯ ಆಳಕ್ ಹೋಗೋದಿಲ್ಲ ನಾನು. ಅಹಂ ಬ್ರಹ್ಮಾಸ್ಮಿ ಅಯಮತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ ತತ್ವಮಸಿ ಅಂದ್ರ ನೀನ ದೇವರದಿ ಅಂತ ಸಿದ್ಧಾರೂಢರು ಹೇಳ್ತಾರ. ಇವತ್ತಿಲ್ಲಿ ವೇದಿಕೆ ಮ್ಯಾಕ್ ಕುಂತ ನಾನ್ ಹೇಳ್ತೀನಿ, ಯಾರ ಜಗತ್ತಿಗೆ ದೇವರು ಅಂತಂದ್ರ ಪ್ರಧಾನಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಶಾಸಕರಿರ್ಲಿ, ಅಧಿಕಾರಿ ಇರ್ಲಿ, ಮಠಾಧೀಶರಿರ್ಲಿ, ಭೂಮಿ ತಾಯಿಯ ಮಡಿಲೊಳಗ ಬೆವರು ಸುರಿಸಿ ದುಡಿದು ಅನ್ನ ಬೆಳೆದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಅನ್ನದಾತ ದೇವರು ಅಂತ ನಾನು ಒಂದು ಸಿದ್ಧಾರೂಢರ ಘಟನೆ ನೆನಪು ಮಾಡ್ಕೊಳ್ತೀನಿ. ನಾನು ಇಲ್ಲಿ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ ಮೇಲು ಬಿಡಿ ಏನು ಸಂಬಂಧ ಇಲ್ಲ. ಅಕ್ಕಿ ಸಾಗರದಾಗ ನಾವು ಕುಡಿವಿ ಅಂತಂದ್ರೆ ಇದ್ರೊಳಗೆ ಒಂದು ಅರ್ಥ ಮಾಡ್ಕೋಬೇಕು ನೀವು. ಅಕ್ಕಿ ಸಾಗರ ಅಲ್ಲಿ ಇದು ಅನ್ನದ ಸಾಗರ ಇದು. ಅನ್ನದ ಸಾಗರ ಅನ್ನಕ್ಕನ ಭೇದ ಇಲ್ಲ ಅಂತಂದಾಗ ನಮ್ಮೊಳಗೆ ಯಾಕೆ ಭೇದ ಬರಬೇಕು? ನಾವೆಲ್ಲ ಒಂದಿಲ್ಲ. ಸಿದ್ಧಾರೂಢರ ಕಾಶಿಯೊಳಗೆ ಇರ್ತಾರ, ಇನ್ನು ಹುಬ್ಬಳ್ಳಿಗೆ ಬಂದಿರೋದಿಲ್ಲ. 4 ದಿನ ಉಪವಾಸ ಇರ್ತಾರ, ಮೈ ಮ್ಯಾಗ ಹರದ ಬಟ್ಟೆ ಇರ್ತಾವ. ಗಂಗಾ ನದಿ ತಟಾಕ ಮಣಿಕರ್ಣಿಕಾ ಘಾಟ್ ಅಂತ ಬರ್ತದ, ಅಲ್ಲಿ ಪುರೋಹಿತರು ಒಂದಿಷ್ಟು ಊಟದ ವ್ಯವಸ್ಥೆ ಮಾಡಿರ್ತಾರ. ಸಿದ್ಧಾರೂಢರು ಹೋಗಿ ನಿಲ್ತಾರ. ನಿಂತು ಕೂಡಲೇ ಒಬ್ಬ ಪುರೋಹಿತ ಅಹಂಕಾರದಿಂದ ಬರ್ತಾನ, ಏನೋ ಶೂದ್ರ ನೀನು ಊಟಕ್ಕೆ ಬಂದೇನ, ಅಲ್ಲೇ ಕಟ್ಟಿ ಕೆಳಗ ಕೊಂಡ್ರು ಅಂತವ. ಅವಾಗ ಸಿದ್ಧಾರೂಢಪ್ಪವ್ರು ಕಟ್ಟಿ ಕೆಳಗ ತಟ್ಟಿ ತಗೊಂಡು ಕುಂತು ಉದ್ಧಾರ ತೆಗಿತಾರ. ಯಪ್ಪ ಕಟ್ಟಿ ಮ್ಯಾಗ ಕುಂತವೇನ ಮ್ಯಾಗ ತುತ್ತ ಹಾಕುದಿಲ್ಲ, ಕಟ್ಟಿ ಕೆಳಗ್ ಕುಂತವೇನ ಕೆಳಗ ತುತ್ತ ಹಾಕುದಿಲ್ಲ, ಕಟ್ಟಿ ಕೆಳಗ್ ಕುಂತವ ಮ್ಯಾಗ ಕುಂತವ ಇಬ್ರು ಮ್ಯಾಗ ತುತ್ತ ಹಾಕ್ಬೇಕಲ್ಲ ಒಬ್ಬ ಬಾಯಾಗಂತಂದ್ರು. ಅವಾಗ ಊಟ ಮಾಡಿ ಸಿದ್ಧಾರೂಢಪ್ಪವ್ರು ಎದ್ದು ಹೋಗ್ತಿರ್ತಾರ. ಅವ ಪುರೋಹಿತ ಮತ್ತ ಅಹಂಕಾರಲಿ ಬರ್ತಾನ, ಏನೋ ಶೂದ್ರ ಊಟ ಮಾಡಿ ಹಂಗ ಹೊಂಟಿಯಲ್ಲ, ಎಲಿಯನ್ ನಿಮ್ಮಪ್ಪ ಬಂದ್ ತೆಗಿತಾನ ಅಂತ ಕೇಳಿದವ. ಅವಾಗ ಸಿದ್ಧಾರೂಢ ಅಂತಾರ, ಎಲಿ ನೀನ ತೆಗಿಯದಿದ್ರೆ ತೆಗಿತಿದ್ದಪ್ಪ, ಯಾವಾಗ ನಿಮ್ಮಪ್ಪ ಬಂದು ತೆಗಿತಾನಂತ ಶಬ್ದ ಬಳಕೆ ಮಾಡಿಯಲ್ಲ, ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪ ಇದ್ರೆ ಬಂದು ಎಲ್ಲಿ ತೆಗಿತಾನೆ, ಇಲ್ಲಂದ್ರೆ ನಿಮ್ಮ ಅಪ್ಪಗೂ ತೆಗಿದಲ್ಲ ಅಂತ ಹೇಳಿದ್ರು. ಅಷ್ಟಂದು ಸಿದ್ಧಾರೂಢರ ಗಂಗಾ ನದಿ ಕಡೆ ಹೋಗಿ ಮಾಯ ಆಗ್ತಾರ. 5 ನಿಮಿಷದ ತರವ ಒಬ್ಬ ಮುಪ್ಪವಸ್ಥೆ ಮುದಕ್ ಬರ್ತಾನಲ್ಲಿ, ಇಲ್ಲಿ ನನ್ನ ಮಗ ಊಟ ಮಾಡಿ ಎಲಿ ಬಿಟ್ಟು ಹೋಗ್ಯಾನಪ್ಪ, ಎಲಿ ಎಲ್ಲಿದ, ಎಲಿ ತೆಗ್ಯಾಕ್ ಬಂದೀನಿ ಅಂತಂದ. ಅವಾಗ ಪುರೋಹಿತ ಅಂತಾನ, ಮಗ ಊಟ ಮಾಡಿ ಹೋಗ್ತಾನ, ಅಪ್ಪ ಎಲಿ ತೆಗ್ಯಾಕ್ ಬಂದೇನ, ಅಲ್ಲೆಲ್ಲ ತಗೋ ತೆಗಿ ಅಂತಂದ. ಬಂದಿರ್ತಕ್ಕಂತ ಮುಪ್ಪವಸ್ಥೆ ಮುದಕ ಎಲಿ ತೆಗಿಲಿಲ್ಲ. ಸಿದ್ಧಾರೂಢರು ಊಟ ಮಾಡಿರ್ತಕ್ಕಂತ ಅನ್ನದಗಳೇ ನೆಲದ ಮ್ಯಾಗ ಬಿದ್ದಿತ್ತಲ್ಲ ತಟ್ಟೆ ನಿತ್ಯ ಮುಕ್ತ ಜಗದ್ಗುರು ಸಿದ್ಧಾರೂಢರು ಊಟ ಮಾಡಿದ ಅನ್ನದಗಳು ಕೈಲಾಸದೊಳಗೂ ಸಿಗುದಿಲ್ಲ. ಇದ ನಿನ್ನಂತ ಅರ್ಧ ಜ್ಞಾನಿಗೆ ಇದೇನು ಅರ್ಥ ಆಗ್ತದ? ಅಷ್ಟೊಂದು ತಟ್ಟಿ ತೊಳೆದ ಗಂಗಾ ನದಿ ಕಡೆ ಹೋಗಿ ಮುಪ್ಪವಸ್ಥೆ ಮುದುಕ್ ಮಾಯ ಆಗ್ತಾನ. ಅಲ್ಲಿರ್ತಕ್ಕಂಥ ಜನರಿಗೆ ದಿಗ್ಭ್ರಾಂತ ಆಗ್ತದ, ಯಾರಿಗೂ ಅರ್ಥ ಆಗೋದಿಲ್ಲ. ಮೊದಲು ಬಂದು ಊಟ ಮಾಡಿದವ್ರು ಯಾರು, ಎಲಿ ತೆಗೆದವ್ರು ಯಾರು, ಆಮೇಲೆ ಇಂಥ ಜ್ಞಾನಿಗಳ ಹತ್ರ ಹೋಗಿ ಕೇಳ್ತಾರ. ಅವಾಗ ಅವ್ರು ಹೇಳ್ತಾರ, ಮೊದಲು ಬಂದು ಊಟ ಮಾಡಿದವ್ರೆ ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರು. ಬಂದು ಎಲಿ ತೆಗೆದವ್ರು ಯಾರು? ಸಿದ್ಧಾರೂಢರು ಹೇಳಿದ್ರಲ್ಲ, ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪಿದ್ರೆ ಬಂದು ಎಲಿ ತೆಗಿತಾನೆ, ಇಲ್ಲಂದ್ರೆ ನಿಮ್ಮ ಅಪ್ಪಗೂ ತೆಗಿದಲ್ಲ ಅಂತ ಹೇಳಿದ್ರು. ಹಂಗಂದ್ರೆ ಸಿದ್ಧಾರೂಢರು ಯಾರು ನಾಮಸ್ಮರಣೆ ಮಾಡ್ತಾ ಇದ್ರು? ಕಾಶಿ ವಿಶ್ವನಾಥನ ನಾಮಸ್ಮರಣೆಯನ್ನ ಸಿದ್ಧಾರೂಢರು ಮಾಡ್ತಾ ಇದ್ರು. ಸಿದ್ಧಾರೂಢರ ಹಠ ಹಿಡಿದ್ರ ಅಂತೇಳಿ ಕಾಶಿ ವಿಶ್ವನಾಥ ಜೀವಂತಾಗಿ ಬಂದು ಎಲಿ ತೆಗಿತಾನಂದ್ರ ನಾಮಸ್ಮರಣೆಗೆ ಸಾಕಷ್ಟು. ಅದಕ್ಕ ಇಂಥ ಜ್ಞಾನಿಗಳು ಹೇಳ್ಯಾರ, ನಾಮಸ್ಮರಣ ಕರಾವೆ ಜಡತಿಲ್ಲ ಪಾಪಿ ಜನ್ಮಾಂತರಿತ್ತೆ ಅಂತ ಹೇಳ್ತಾರ. ಬಹಳ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ಬದುಕು ಬಹಳ ಹಾಳಾಗಿ ಹೋಗ್ಯ. ಆ ಪಕ್ಷ ಈ ಪಕ್ಷ, ಆ ಜಾತಿ, ಅವ ದೊಡ್ಡವ ಇವ ಸಣ್ಣವ, ಅವ ಹಂಗ ಇವ ಹಿಂಗ ಅಂದಂದ ನಮ್ಮ ಬದುಕ ಹೊಂಟದ. ಈ ಮೂಗಿನಿಂದ ಒಂದು ದಿನಕ್ಕೆ 21,600 ಬಾರಿ ಪ್ರತಿ ಶ್ವಾಸ ಹೋಗ್ತದ. ಅದಕ್ಕ ಸಂತ್ರ ಹೇಳ್ತಾರ, ಶ್ವಾಸೋಶ್ವಾಸಿ ನಿಮಿಷ ನಿಮಿಷಿ ವಾರಿಕೇರಿ ಪಂಡರಿ ಅಂತೇಳಿ. ಎಷ್ಟು ವ್ಯರ್ಥ ಆಗಿದ್ರಿ? ನಮ್ದು 70 ವರ್ಷ 60 ವರ್ಷ 50 ವರ್ಷ 40 ವರ್ಷ ಎಲ್ಲ ಮುಗಿದ್ ಹೋಗ್ಯಾವ. ಅದಕ್ಕ ಮರಾಠಿ ಒಳಗೆ ಒಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತ, ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನಹಿ ಅಂತ ಹೇಳ್ತದ. ಯಾಕೆ ನಾಮಸ್ಮರಣೆಗೆ ತಾಕತ್ತದ ಅಂತಂದ್ರ, ಜಪಕ್ಕೆ ತಾಕತ್ತದ ಅಂತಂದ್ರ ಪೂಜಾ ಕೋಟಿ ಸಮಂ ಸ್ತೋತ್ರ, ಸ್ತೋತ್ರ ಕೋಟಿ ಸಮಂ ಜಪ, ಜಪ ಕೋಟಿ ಸಮಂ ಧ್ಯಾನ, ಧ್ಯಾನ ಕೋಟಿ ಸಮಂ ಮನೋರ್ಲಯ ಅಂತ ಹೇಳ್ತ. ಈ ಭಾಗದೊಳಗೆ ಮುಗುಳಕೋಡ ಮಠ ಅಂತ ತಾವೆಲ್ಲಾ ಕೇಳಿರಿ. ಮುಗುಳಕೋಡದ ಎಲ್ಲಾ ಲಿಂಗಪ್ಪ ಅವ್ರು 7 ಕೋಟಿ ಜಪ ಮಾಡಿ ಒಂದು ಶಕ್ತಿ ತಯಾರು ಮಾಡಿ ಮುಗುಳಕೋಡದೊಳಗೆ ಇಟ್ಟಾರ.
ಇವತ್ತು 3 ಲೋಕದೊಳಗ ಗದ್ದಿಗೆ ಮೆರ್ಯಾಕತ್ತದ ಬರೇ ಜಪ ಮಾಡಿದ್ದಕ್ಕ. ಮತ್ತೆ ನಮ್ಮ ಕಡೆ ಯಾಕಾಗುದಿಲ್ಲ? ಸಾಧ್ಯ ಇಲ್ಲ ಏನ್ರಿ? ಸಾಧ್ಯದ. ನೀವೆಲ್ಲ ಗುರ್ಲಾಪುರದೊಳಗೆ ಸನ್ಮಾನ್ಯ ಚುನಪ್ಪ ಪೂಜಾರಿ ನೇತೃತ್ವದೊಳಗೆ 10 ದಿನ ಗಟ್ಟಿಯಾಗಿ ಕೂತ್ರಿ ಅಂತೇಳಿ 50 ರೂಪಾಯಿ ಅಲ್ರಿ, ಅವರ 10 ರೂಪಾಯಿ ಕೊಡುದಿಲ್ಲ ಅನ್ನಕತ್ತಿದ್ರು. 10 ರೂಪಾಯಿ ಭಿಕ್ಷೆ ಹಾಕಿದಂಗ. ಜಗತ್ತಿಗೆ ಅನ್ನ ಹಾಕಿದವ್ರು ನಾವು, ಜಗತ್ತು ಜೀವಂತ ಇಟ್ಟವ್ರು ನಾವು. ಈ ಜಗತ್ತಿನೊಳಗೆ ಅತಿ ದೊಡ್ಡವ್ರು ಯಾರಂದ್ರ ನಾವು, ಅನ್ನದಾತ ರೈತರು ದೊಡ್ಡವರು. ಅದಕ್ಕೆ ನಾನು ಹೇಳ್ತೀನಿ, ಹೋರಾಟ ಅಂತ ಬಂದಾಗ ಗಟ್ಟಿ ಆಗ್ಬೇಕು. ಇಲ್ಲೊಂದು ಯಾವ್ದೋ ವಿಷಯ ಪ್ರಸ್ತಾಪ ಮಾಡಿದ್ರು ನೋಡ್ರಿ. ನಿಂಗಾಪುರ್ ಅಂತ ಇಲ್ಲಿ ಬಾಜು ಊರು, ಒಬ್ಬ ರೈತ ಗಂಗಪ್ಪ ಪಾಟೀಲ್ ಅಂತೇಳಿ ಅವನ ಮಗಳನ್ನ ಧಾರವಾಡದೊಳಗೆ PUC ಸೈನ್ಸ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ರು. 1.5 ಲಕ್ಷ ರೂಪಾಯಿ ಫೀ ತುಂಬಿದ್ರು. ನಮ್ ಗುರ್ಲಾಪುರ ಹೋರಾಟ ಚಾಲೂ ಇತ್ತು. ಆ ಮಗಳು ವಿದ್ಯಾರ್ಥಿನಿ 1 ತಿಂಗಳ ಸಾಲಿ ಹೋಗಿ ಆರಾಮಿಲ್ಲ ಕೈ ಮನೆಗೆ ಕರ್ಕೊಂಡು ಬಂದಾರ. ನೀವು ಸಾಲಿ ಕಾಲೇಜ್ ಫೀ ಮುರ್ಕೊಂಡು ವಾಪಸ್ ಹಣ ಕೊಡ್ರಿ ಅಂತ ಮೊದಲು ಹೋದಾಗ, ಹೋರಾಟಕ್ಕಿಂತ ಮುಂಚೆ ಹೋದಾಗ ಇಲ್ಲಾಕ್ ಬಂದಿರೋ ನೀವೇನಾಗಿರಿ ಸಂಬಂಧ ಅಂತ ಹೊಳ್ಳಿ ಕಳಿಸಿದ್ರ. ಚುನಪ್ಪ ಪೂಜಾರಿ ನೇತೃತ್ವ ಗುರ್ಲಾಪುರ ಹೋರಾಟ ಚಲೋ ಆಗಿತ್ತಲ್ಲ. 4-5 ದಿವಸಕ್ಕೆ ಧಾರವಾಡಕ್ಕೆ ಹೋದಾಗ ಹಸಿರು ಟವಲ್ ಹಾಕೊಂಡ್ರ ಹೇಳಿದ್ರು, ಗುರ್ಲಾಪುರ ಹೋರಾಟ ಇಲ್ಲಿ ಮಾಡಕ್ ಬಂದಿರೇನ, ಕುಂಡ್ರಿ ಕುರ್ಚಿ ಮ್ಯಾಗ ಎಷ್ಟು ಬೇಕು ರೊಕ್ಕ ಅಂತೇಳಿ 70,000 ರೂಪಾಯಿ ಹೊಳಿ ಕೊಟ್ಟು ಕಳ್ಸಾರ. ಇದು ರೈತ ಸಂಘ ತಾಕತ್ತು. ಇವತ್ತು ರಾಜ್ಯದೊಳಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆಗಿ ಹೋದ ನಂತರ ರೈತ ಸಂಘಕ್ಕೆ ಒಂದು ಕಿಮ್ಮತ್ತು ಕಡಿಮೆ ಆಗಿತ್ತು. ಆದ್ರೆ ಇವತ್ತು ಹೆಂಗದ, IAS ಅಧಿಕಾರಿ ಹಿಡ್ಕೊಂಡು, ತಲಾಟಿ ಹಿಡ್ಕೊಂಡು IAS ಅಧಿಕಾರಿ ಮಠ, ಶಾಸಕರು ಹಿಡ್ಕೊಂಡು ಮುಖ್ಯಮಂತ್ರಿ ಮಠ, ನೀವು ಟವಲ್ ಹಾಕೊಂಡು ಹೋದ್ರೆ ನಿಮಗೆ ಗೌರವ ಕೊಡ್ತಕ್ಕಂಥ ಕಾಲ ಮತ್ತು ತಯಾರಾಗಿತ್ತು. ಇದು ಸಿದ್ಧಾರೂಢರ ತಾಕತ್ತು. ಜ್ಞಾನಿಗಳ ತಾಕತ್ ಹೆಂಗಿರ್ತದ ಬಹಳ ಹೇಳುವುದಿಲ್ಲ. ಅವರದಾರ ಒಂದು ಮಾತು ನಿಮಗೆ ಹೇಳ್ತೀನಿ. ರೈತ ಸಂಘದ ಹಿಂದೆ ನಾವೆಲ್ಲ ಅದೀವಿ. ಒಂದು 3 ವರ್ಷ ತವ್ವಾರ ನನಗೆ ಪರಿಚಯ ಆಗಿ ಇಲ್ಲೇ ಮಬ್ಳೂರ್ ಮದ್ದೂರು ಕಾರ್ಯಕ್ರಮದಾಗ ಪರಿಚಯ ಆದ್ರು. ಅವ್ರ ಆಶೀರ್ವಾದ ಮಾಡ್ತಿದ್ರು. ಜಗನ್ಮಾತಾ ಆಶೀರ್ವಾದ ನಿನಗ ಚುನಾಪ್ ಐತಪ್ಪ, ನೀವ್ ಏನು ಬೇಕಾದ ಕೈ ಹಾಕ್ರಂತಿದ್ರು. ಇಂಥವ್ರೊಂದು 21 ಜನ ತಾಯಿಯವ್ರು ನಮ್ಮ ರೈತ ಸಂಘಕ್ಕೆ ಹಿಂದೆ ಆಶೀರ್ವಾದ ಮಾಡ್ರ. ಚುನಾಪ್ನಂತವ್ರೊಂದು 10 ಮಂದಿ ಗಟ್ಟಿಯಾಗಿ ತಯಾರಾಗಿ ನಿಂತ್ರ ಮುಖ್ಯಮಂತ್ರಿ ಸಹಿತ ಅಕ್ಕಿ ಸಾಗರದಾಗ ಬಂದ ನಮ್ಮ ಮಾತು ಕೇಳ್ತಾರೆ. ನಮ್ಮೊಳಗ ತಾಕತ್ ಐತಿ, ಬಲ ಪ್ರಯೋಗ ಆಗುವಂತ. ಬರೀ ನಾವ್ ಎದ್ದು ಕೊಡ್ಲೆ ಬರೀ ಅವ ಹಂಗ ಮಾಡಿದ, ಇವ ಹಿಂಗ ಮಾಡಿದ, ಅವ ಪಕ್ಷದವ ಹಂಗ, ಇವ ಜಾತವ ಹಿಂಗ, ಧರ್ಮದವ ಹಂಗ. ನೋಡ್ರಪ್ಪ, ನಾ ಹುಟ್ಟಿನಿ, ನಾ ಏನ್ ಸಿದ್ಧಾರೂಢರಿಗೆ ಅರ್ಜಿ ಹಾಕಿ ಕೊಟ್ಟಿನಿ ಇಂಥ ಧರ್ಮ ಜಾತ ಹುಡ್ತೀನಿ ಅಂತೇಳಿ. ಮನುಷ್ಯ ಜಾತಿ ನಂದ. ನಮ್ಮ ಇಂಚಗೇರಿ ಮಾಧವಾನಂದ ಪ್ರಭುಜಿಯವರು ಹೇಳ್ತಾ ಇದ್ರು, ಜಗತ್ತಿನೊಳಗೆ 2 ಜಾತಿ ಅದಾವ ಅಂತೇಳಿ. ಯಾವ ಅಂತ ಕೇಳಿದ್ರೆ ಗಂಟೆ ಹೆಣ್ಣೇನ್ರಿ ಅಂತವ್ರು ಅಲ್ಲ ಅಂತಿದ್ರು ಅವ್ರು. ಮತ್ ಯಾವ್ರಿ ಅಂತಂದ್ರ ದುಡಿಯುವಂತವ್ರದ್ದು ಒಂದು ಜಾತ್ರೆ, ದುಡ್ದಂತವ್ರದ್ದು ಕುಂತು ತಿನ್ನೋರ್ದೊಂದು ಜಾತಿ. 2 ಜಾತಿ. ಹುಟ್ಟಿದಾಗ ಕೂಸ್ ಅಂತಾರ, ಸತ್ತಾಗ ಹೆಣ ಅಂತ. ನೋಡು ಎಷ್ಟು ಕಾರವಾರ ನಡೀತದ ಇದ್ರದ. ಯಾಕ್ರಿ ಹಿರಿಯರು? ಹುಟ್ಟಿದಾಗ ಕೂಸ ಹುಟ್ಟೈತಿ, ಅಳಪತ್ ಹುಟ್ಟೈತಿ, ಸಾಯುವಾಗ ಮಂದಿನ ಅಳಸುವತ್ ಹೊಟ್ಟೈತಿ. ಏನೈತ್ರಿ? ಅದಕ್ಕ ಬಹಳ ಮಂದಿ ಬರದಿಟ್ಟಾರ. ಬಿದ್ದು ಹೋಗು ಶರೀರ, ಎದ್ದು ಹೋಗು ಶರೀರ, ಮಣ್ಣೊಳಗ ಮಣ್ಣಾಗಿ ಹೋಗು ಶರೀರ, ಮಣ್ಣಿನೊಳಗ ಸ್ಥೂಲ ಹೋಗು ಶರೀರ. ನಾಳೆ ಮಣ್ಣು ಕೊಡಾಗ ಮ್ಯಾಗ ಅರಿವು ಗಟ್ಟಿ ಅದಾವಂದ್ರ ಶರೀರ ಸೋರಂಗಿಲ್ಲ, ಪಡ್ಯಂಗಿಲ್ಲ ಅಂತೇಳಿ ಕಟ್ ಮಾಡ್ತಾರ. 1000 ಎಕರೆ ಭೂಮಿ ಮಾಡಿ, ಲಕ್ಷ ಕೋಟಿ ಗಟ್ಲೆ ಬ್ಯಾಂಕಿನಾಗ ಹಣ ಇಟ್ಟರು ಸಹಿತ ಮೈ ಮ್ಯಾಗ ಒಂದ್ ಸಣ್ಣ ಬೆಳ್ಳಿ ಉಡ್ದಾರ ಬಿಡುದಿಲ್ಲ. ಇಷ್ಟ ಐತಿ ಜೀವನ, ತಿಳ್ಕೋಬೇಕು. ಅದಕ್ಕಾಗಿ ಸಿದ್ಧಾರೂಢರು, ಚನ್ನಬಸವಣ್ಣವರ ಆಶೀರ್ವಾದದಿಂದ, ಮಾತಾಜಿಯವರ ಆಶೀರ್ವಾದದಿಂದ ಕೋವಿಡ್ದೊಳಗು ನಮಗ ನಿಮಗ ಏನಾಗ್ಲಾರ್ದ ಭಗವಂತ ಜೀವಂತ ಇಟ್ಟಾನಂದ್ರ ಜಾತಿ ಮಾಡಾಕ, ಧರ್ಮ ಮಾಡಾಕ, ದ್ವೇಷ ಮಾಡಾಕ, ಅಸೂಯೆ ಮಾಡಾಕಲ್ಲ, ಮತ್ತೊಬ್ಬರು ಸಿಮಿ ಹೊಡ್ಯಾಕಲ್ಲ, ಮತ್ತೊಬ್ಬರ ಮನೆ ಮುಂದೆ ಲಿಂಬಿಕ್ ಹೊಗ್ಯಾಕಲ್ಲ. ಎದಕ್ಕೂ ಉಳಿಸ್ಯಾನಂದ್ರ ಬಿದ್ದಂತವ್ರು ಸೇವಾ ಮಾಡೋ ಸಲುವಾಗಿ, ದೀನ ದಲಿತರ ಸೇವಾ ಮಾಡೋ ಸಲುವಾಗಿ, ಸಾಧು ಸಂತರ ಸೇವಾ ಮಾಡೋ ಸಲುವಾಗಿ, ಅನ್ನದಾತನ ಸೇವಾ ಮಾಡೋ ಸಲುವಾಗಿ ಭಗವಂತ ಉಳಿಸ್ಯಾನ. ಅದನ್ನ ಮಾಡ್ರೆ ಸಾರ್ಥಕ ಆಗ್ತೈತಿ. ನಿಮಗೆಲ್ಲ ಏನದ ತಲೆ ಒಳಗ, ನಾವೆಲ್ಲ ದುಡಿಯಾಕತ್ತೀವಿ, ನಮ್ಮ ಮಕ್ಕಳನ್ನ ಧಾರವಾಡಕ್ಕೆ ಇಟ್ಟಿವಿ, ಬೆಂಗಳೂರಿಗೆ ಇಟ್ಟಿವಿ, ದೆಹಲಿಗೆ ಇಟ್ಟಿವಿ. ನಿಮ್ ಮಕ್ಕಳ ನೌಕರಿ ಸಲುವಾಗಿ ಹೋರಾಟ ಮಾಡಕ್ಕೂ ಮಾತ್ರ ಈ ಸಂಘ ಬೇಕಾಗಿತ್ತು. ಧಾರವಾಡದೊಳಗೆ ಮೊನ್ನೆ 50,000 ಜನ ಸೇರಿ ನೌಕರಿ ಕಾಲ್ಫಾರ್ಮ್ ಆಗೋರು ಕರಿವಾಲು ನೌಕರಿಗೆ. ನಿಮ್ ಮಕ್ಕಳು ತಿಂಗಳ ಮನಿ ಬಾಡಿಗೆ ಮಾಡ್ಕೊಂಡು, ಎಲ್ಲೋ ರಸ್ತೆ ಬದಿಗೆ ಇಡ್ಲಿ ವಡಾ ತಿನ್ಕೊಂಡು, ಅವಲಕ್ಕಿ ತಿನ್ಕೊಂಡು ಹೋರಾಟ ಮಾಡಕತ್ತಾರ. ನೌಕರಿನ ಕರಿವಾರ. ವಯಸ್ಸಾಗಿ ರೈತರ ಮಕ್ಕಳಿಗೆ ಮೊದಲ ಹೆಣ್ಣು ಕೊಡುವಾರ. ಎಲ್ಲಿ ಹೊಟ್ಟಾದ್ರಿ ಪರಿಸ್ಥಿತಿ? ನೀವು ಒಂದ್ ಸ್ವಲ್ಪ ಗಟ್ಟಿ.
ನಾ ರಾಜಕಾರಣ ಮಾತಾಡಂಗಿಲ್ಲ, ಆದ್ರೆ ನೀವು ಗಟ್ಟಿ ಆಗ್ರಿ. ನಾಳೆ ಯಾವುದೇ ಪಕ್ಷದ ವ್ಯಕ್ತಿ ನಿಮಗೆ ಮತ ಕೇಳಕ್ ಬಂದಾಗ ಪಕ್ಷಾತೀತವಾಗಿ ಹೇಳ್ತೀನಿ, ಯಾವುದೂ ಸಂಬಂಧ, ನಮಗೆ ಬಿಜೆಪಿನೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, ಜೆಡಿಎಸ್ ಸಂಬಂಧ ಇಲ್ಲ. ಬಂದಾಗ ನಮಗ ಕಬ್ಬಿ ಹೋರಾಟಕ್ಕ ಎಲ್ಲ ಮಹಾತ್ಮರು ಚುನಪ್ಪ ಪೂಜಾರಿ ಗುರುನಾಪುರದಾಗ ಕುಂತಾರ, ನಡಿ ಹೋಗೋಣ ಅಲ್ಲಿ ಘೋಷಣೆ ಮಾಡಿಸ್, ನಮ್ಮ ಮಕ್ಕಳು ಓದಾಕತ್ತೇವ್, ನೌಕರಿ ಸಿಗುವ, ನೌಕರಿ ಕಲ್ಪರ್ ಮಾಡಿಸ್, ಇವೆರಡೂ ಮಾತಾಡೋದ್ರ ಬಾ ನಿನಗೆ ಓಟ್ ಹಾಕ್ತಿವಿ ಅಂತ ಗಟ್ಟಿ ಆಗ್ರಿ. ಅವಾಗ ನಿಮ್ಗೆ ಉದ್ದಾರ ಹೇಳ್ರಿ. ನಾವ್ ಯಾರ ವಿರೋಧಿನಲ್ಲ, ಯಾರ ಪರನೂ ಅಲ್ಲ, ಅದರ ಸವಲತ್ತುಗಳನ್ನು ತಗೋರಿ. ಅಲ್ಲ ಯಾಕೆ ಬಿಡ್ತೀರಿ? ಗೊಂಜಾಳ ಹಾಕ್ತಿರಪ್ಪ, ಹಾಕುವಾಗ 4,000 ಇರ್ತದ. ಗೊಂಜಾಳ ಬೆಳೆದ ಕೈಯಾಗ ಬಂದ ಕೂಡಲೇ 1,400 1,500 ಹೆಂಗ್ ಬದುಕವ್ರ? ಇಲ್ಲಿರ್ತಕ್ಕಂಥ ಬಾಟ್ಲಿಗೆ 10 ರೂಪಾಯಿ ಇತ್ತು, ನಮ್ಮ ಕಬ್ಬಿಗೆ ಬೆಲೆ ಇಲ್ಲ, ನಮ್ಮ ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ, ಜೋಳಕ್ಕೆ ಬೆಲೆ ಇಲ್ಲ, ತೊಗರಿಗೆ ಬೆಲೆ ಇಲ್ಲ, ದಾಳಂಬರಿಗೆ ಬೆಲೆ ಇಲ್ಲ, ದ್ರಾಕ್ಷಿಗೆ ಬೆಲೆ ಇಲ್ಲ. ಮತ್ ಹೆಂಗ್ ಬದುಕವ್ರು ನಾವೆಲ್ಲ? ಅವ್ರು ಇನ್ನೊಂದ್ ಏನಾಗೈತಿ, ನಾವು ಏನ್ ತಲೆ ತಿಳ್ಕೊಂಡಿವಿ, 1947 ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತೈತಿ, ಬ್ರಿಟಿಷರೆಲ್ಲ ಹೋಗ್ಯಾರ ಅಂತ ನಮ್ಮೊಳಗ್ ತಲೆ ಐತಿ. ನಮ್ಮಲ್ಲಿನ ಬಹಳ ಜನ ಬ್ರಿಟಿಷರ್ ಅದಾರ ಇಲ್ಲಿ ಒಳಗ. ಇವ್ರು ಓಡಿಸ್ಬೇಕಾಗೈತಿ, ಇವ್ರನ್ನೆಲ್ಲ ಮನಿಗೆ ಹಚ್ಚಬೇಕಾಗಿತ್ತು. ನಾವು ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಕೇಳಿರಿ, ಮೈ ಜೂಮ್ ಅಂತೈತಲ್ಲ ಹೆಸರು ಕೇಳಿದ್ರ. ಮತ್ತ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟದಕ್ಕಾಗಿ 11,000 ಎಕರೆ ಭೂಮಿ ಕೊಟ್ಟಾರ ಒಂದು ಮಣಿತನಕ್ಕ. ಆ ಭೂಮಿ ಯಾವಾಗ ಕಸ್ಕೊಳ್ಳೋರು ನೀವು? ದೇಶ ಕಟ್ಟುವ ಸಲುವಾಗಿ, ಚೆನ್ನಮ್ಮನ ಸಂಸ್ಥಾನ ಉಳಿಸುವ ಸಲುವಾಗಿ ನಾಡ ಕಟ್ಟಿದ ಕೆಚ್ಚದೆ ಗಟ್ಟಿ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟಾರ. ದುಷ್ಟತನದಿಂದ, ಮೋಸತನದಿಂದ 11,000 ಎಕರೆ ಭೂಮಿ ಕೊಟ್ಟಾರ. ಮಣಿತನಕ್ಕೆ ಇನ್ನೂ ಜೀವಂತ ಅದಾರ ಅವ್ರು, ಇಲ್ಲೇ ನಮ್ ಕಣ್ ಮುಂದ. ಅದನ್ನ ಕಸ್ಕೋಬೇಕಾಗ್ಯದ. ಯಾರಿಗೆ ಕೊಡ್ಬೇಕಾಗ್ಯದ? ಕಸ್ಕೊಂಡು ಬಿದ್ದಂತವ್ರಿಗೆ, ದೀನ ದಲಿತರಿಗೆ, ನಿವೃತ್ತ ಸೈನಿಕರಿಗೆ, ಯಾರಿಗೆ ಆಸ್ತಿ ಇಲ್ಲ ವಯಸ್ಸಾದವ್ರಿಗೆ, ಅವ್ರಿಗೆ ಆ ಭೂಮಿ ಕೊಡಬೇಕಾಗ್ಯದ. ಇದನ್ನ ಯಾವಾಗ ಮಾಡೋದು ನಾವ? ನಮ್ಮಲ್ಲಿ ಏನಾಗೈತ್ರಿ, 300 ರೂಪಾಯಿ ಬಂದದ, ಸಾಯಂಕಾಲ 6 ಗಂಟೆ ಮುಂದೆ ಬಾರ್ ಅಂಗಡಿ ಮುಂದೆ ಹೋಗಿ 300 ರೂಪಾಯಿ ಖರ್ಚು ಮಾಡಿ ಮನೆಗೆ ಹೋಗಿ ಮಾಡ್ಕೊಳ್ಳೋದು, ಮುಂಜಾನೆ ಬೇರೆದವ್ ಏನು ಇದು ಹೋರಾಟ ಆಗ್ಯದ. ನೀವೆಲ್ಲ ಬರ್ತೀರನ್ನ ಚುನಪ್ಪ ಪೂಜಾರಿ ಡಿಸೆಂಬರ್ದಾಗ ಈ ಅತನಿಯಿಂದ ಬೆಳಗಾವ್ ಮಠ ಸಾರಾಯಿ ಸಂಪೂರ್ಣ ಬಂದ್ ಆಗ್ಬೇಕಂತ ಪಾದಯಾತ್ರೆ ಮಾಡೋದ. ನಿನ್ನೆ ಹೇಳ್ಯಾರ ನಮಗೂ. ಅದನ್ನು ಬರ್ತೀರಿ ಎಲ್ಲಾರು? ಕೈ ಎತ್ತು ನೋಡುನು. ಯಾಕ ಕೈ ಎತ್ತೋಲಿಲ್ಲ? ಕೈ ಎತ್ತು ಅಥವಾ ಸಾಯಂಕಾಲ ಐತು ಮತ್ತೆ ಗಟ್ಟಿ ಆಗ್ಬೇಕಲ್ಲ. ಯಾಕೆ ನೋವು ಐತಂದ್ರ 13, 14, 15 ವರ್ಷದ ಹುಡುಗರು ಇವತ್ ಜನ್ಮ ಕೊಟ್ಟ ತಂದೆ ತಾಯಿ ಎದುರಿಗೆ ಬಾರ್ನ್ಯಾಗ ಕೊಡಲು ದುಶ್ಚಟ ಕಲದ ಶರೀರ ಬಿಟ್ಟಾರ. ಮಕ್ಕಳು ತಂದೆ ತಾಯಿ ಮಣ್ಣು ಕೊಡಬೇಕಾದ್ರೆ ಇಲ್ಲಿ ತಂದೆ ತಾಯಿನ ಮಕ್ಕಳು ಮಣ್ಣು ಕೊಡೋ ಪರಿಸ್ಥಿತಿ ಇವತ್ತು ತಯಾರಾಗಿ ನಿಂತದ. ದುಶ್ಚಟ ಮುಕ್ತ ಸಮಾಜ ಆಗಬೇಕು. ಚುನಾವಣೆ ಒಳಗೆ ಬಂದ್ ಒಂದ್ ಏನೋ 4 ಖರ್ಚು ಬಿಡ್ತಾರ, 4 ಜನ ಕೊಡ್ತಾರ, 5 ವರ್ಷ ಕೊಡವ್ರ ಯಾರು? ಒಂದ್ ಕೆಲಸ ಮಾಡ್ರಿ, ಜಗತ್ತಿಗೆ ಅನ್ನ ಹಾಕಿದವ್ರದಿರಿ. ಸಿದ್ದಾರೂಢರು ಹುಟ್ಟಿದ ನಾಡಿನೊಳಗೆ ಹುಟ್ಟಿರಿ, ಶಿವಗಳು ಹುಟ್ಟಿದ ನಾಡಿನೊಳಗೆ ಹುಟ್ಟಿರಿ. ದೇವರ ಕೊಂಡಜ್ಜ, ಎಲ್ಲಾ ಲಿಂಗರು, ಬಸವಣ್ಣ, ಅಕ್ಕ ಮಹಾದೇವಿ, ಚೆನ್ನಮ್ಮ, ಕನಕದಾಸರು, ರಾಯಣ್ಣ ಹುಟ್ಟಿದ ನಾಡಿನೊಳಗೆ, ಇಂಚಗೇರಿ ಮಾಧವಾನಂದ ಪ್ರಭುಜಿಯವರು ತಿರುಗಾಡದ ಭೂಮಿಯೊಳಗೆ ನೀವು ಹುಟ್ಟಿವಿ. ಧರ್ಮದಿಂದ ಬದುಕಬೇಕಾಗ್ಯದ, ನಿಸ್ವಾರ್ಥದಿಂದ ಬದುಕಬೇಕಾಗ್ಯದ, ಮತ್ತೊಬ್ಬರ ಕಣ್ಣೀರು ಒರೆಸುವ ಸಲುವಾಗಿ ಬದುಕಬೇಕಾಗ್ಯದ. ಒಬ್ಬ ಜ್ಞಾನಿ ಬೆನ್ನ ಹತ್ತಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ಜ್ಞಾನಿಗಳು ಯಾರಿಗೂ ಜಗತ್ತಿನೊಳಗೆ ತಲಿಬಾಗಿದ ಉದಾಹರಣೆ ಇಲ್ಲ. ಜ್ಞಾನಿಗೆ ತಲಿಬಾಗಿದ್ರೆ ಅವ ದೊಡ್ಡ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಅದ. ಒಂದು ಸಣ್ಣ ಮಾತು ಹೇಳ್ತೀನಿ ನಿಮಗ. ಹುಬ್ಬಳ್ಳಿ ಸಿದ್ದಾರೂಢರು ಜೀವಂತಿದ್ದಂತ ಕಾಲು ಇರ್ತಾರಲ್ಲ, ಊರಾಗ ಆಗದೆ ಇರ್ತಕ್ಕಂಥ ಜನ, ನೀವು ಬೆಳ್ಯಾಕತ್ತಂದ್ರೆ ಕಾಲಿಡಕ್ 100 ಮಂದಿ ಇದ್ದ ಇರ್ತಾರ. ಶಾರದಮ್ಮ ಅಂತ ಒಬ್ಬ ಹೆಣ್ಮಗಳು, ಅಕ್ಕಿಗೆ 2 ಎಕರೆ ಭೂಮಿ, 4 ಬಂಗಾರದ ಬಳ ಕೊಡ್ತೀವಿ, ಸಿದ್ದಾರೂಢಪ್ಪ ವಿಷಯಕ್ಕೆ ಬಂದು ಬಿಡಂದ್ರು. ಸಿದ್ದಾರೂಢರು 4 ಗಂಟೆ ಕೈಲಾಸ ಮಂಟಪ ಐತಲ್ಲ, ಅಲ್ಲಿ ಕುಂಟಿದ್ರು ನಸಿಕಿನ. ಈ ಹೆಣ್ಮಗಳ ಪಾಯಸದೊಳಗ ವಿಷ ಹಾಕೊಂಡು ತಂದ್ರು. ಸಿದ್ದಾರೂಢರು ಕರೀತಾರ, ಯಪ್ಪ ಪ್ರಸಾದ ಮಾಡ್ಕೊಂಡು ಬಂದೀನಿ, ನೀ ಸ್ವೀಕಾರ ಮಾಡಬೇಕಂದಾಗ ಒಲ್ಲೆ ಅಂದ್ರು. ತಾಯಿ ಪ್ರೀತಿಗೆ ಭಂಗ ಆಕೈತಿಯಪ್ಪ, ನೀ ತಿನ್ಬೇಕು, ನೀ ಕುಡಿಬೇಕು ಪಾಯಸ ಅಂದಾಗ ಸಿದ್ದಾರೂಢರು ಕುಡಿತಾರ. ಹೆಣ್ಮಗಳ ಖುಷಿಲೆ ಹೋಗ್ತಾಳ. 2 ಎಕರೆ ಭೂಮಿ, 4 ಬಂಗಾರ ಬಳಿ ನನಗೆ ಸಿಗ್ತದ ಅಂತ ಖುಷಿಲೆ ಹೋಗ್ತಾಳ. ಸಿದ್ದಾರೂಢರು ಸಾಯಂಗಿಲ್ಲ. ಮರದಿವ್ಸ ಮುಂಜಾನೆ ಬಂದು ನೋಡಿದ್ರೆ ಸಿದ್ದಾರೂಢಪ್ಪರು ಕಾಕಡಾರ್ತಿ ಮಾಡಿ ಭಜನ ಮಾಡಿ ಹೊರಗೆ ಆಸನಾಕ ಆರಾಮ್ ಕುಂತಿರ್ತಾರ. ಅವಾಗ ಶಾರದಮ್ಮ ಮತ್ತ ಅಂಗಡಿ ಹೋಗ್ತಾಳ.
ಹೋಗಿ ಹೇಳ್ತಾಳ, ನಿನ್ನೇನು ವಿಷ ಕೊಟ್ಟಿಯಲ್ಲ, ಮನ್ಯಾಗಿನ ಇಲ್ಲಿ ಸತ್ತಿಲ್ಲ, ಇನ್ನೊಂದಿಷ್ಟು ಕಾರ್ಕೋಟಕ್ಕ ಕೆಟ್ಟ ವಿಷ ಕೊಡು. ತಗೊಂಡು ಬಂದು ಪಾಯಸದಾಗ ಹಾಕೊಂಡು ಮತ್ತೆ ಸಿದ್ದಾಡ್ರು ಮಠಕ್ಕೆ ಬರ್ತಾರ. ಸಿದ್ದಾರ್ಡ್ರ ಕಿಡ್ದಾಗ ಸಿದ್ದಾಡ್ರ ಅಂತಾರ, ತಾಯಿ ಇಲ್ಲಿ ಬೇಡ, ಒಳಗ ಕೋಲಿ ಒಳಗ ಹೋಗು ನಡಿ ಅಂತೇಳಿ ಕೋಲಿ ಒಳಗ್ ಕರ್ಕೊಂಡು ಹೋಗ್ತಾರ. ನಿನ್ನೇನು ಪಾಯಸದೊಳಗ ವಿಷ ಹಾಕಿ ಕೊಟ್ಟಿಯಲ್ಲ ತಾಯಿ, ಇಡೀ ರಾತ್ರಿ ಮೈ ಉರ್ದದ ಬೇ, ಒಂದಿಷ್ಟು ಕಡಿಮೆ ಹಾಕಿ ಕೊಡು ಅಂದ್ರು. ಅವಾಗ ಹೆಣ್ಮಗಳ ಕಾಲಿಗೆ ಬೀಳ್ತಾಳ, ಯಪ್ಪ ನನ್ ತಪ್ಪಾಗಿದ್ರಿ, ನಿಮ್ ಭಕ್ತರು ಬರ್ತಾರ, ಅವ್ರಿಗೆಲ್ಲ ಹೇಳಿದ್ರೆ ನಾನು ಹೊಡೆದ ಕೊಂದು ಬಿಡ್ತಾರ್ಯಪ್ಪ, ನನ್ ತಪ್ಪಾಗಿದ್ರಿ ಅಂದಾಗ ಸಿದ್ದಾಡ್ರು ತಪ್ಪಾಗೈತೆ ಅಂತೇಳಿ ಶಾಪ್ ಕೊಡ್ಲಿಲ್ಲ. ತಾಯಿ ಸೂರ್ಯ ಚಂದ್ರರು ಮಠ ಸಿದ್ದಾರೂಢ ಜಗದ್ಗುರು ಸಿದ್ದಾರೂಢ ಇತಿಹಾಸ ಹೆಂಗ್ ಉಳಿತದಲ್ಲ, ವಿಷ ಹಾಕಿದ್ರು ಸಹಿತ 3 ಲೋಕದ ಒಡೆಯ ತ್ರಿಕಾಲ ಜ್ಞಾನಿ ರೂಢಿಯೊಳಗ ಆರೂಢರಾಗಿರ್ತಕ್ಕಂಥ ಸಿದ್ದಾರೂಢ ಸಾಯಲಿಲ್ಲ ವಿಷ ಹಾಕಿದ್ರು ಅಂತೇಳಿ ಸಿದ್ದಾರೂಢ ಇತಿಹಾಸ ಹೆಂಗ್ ಉಳಿತದಲ್ಲ, ನಿನ್ನ ಇತಿಹಾಸ ಉಳಿತದ, ನಿನ್ ಮನೆ ಬಂಗಾರ ಬೆಳಗ್ತದ ಹೋಗ್ತಾಯಿ. ವಿಷ ಹಾಕಿದವ್ರಿಗೂ ಸಹಿತ ಆಶೀರ್ವಾದ ಮಾಡಿದಂತವ್ರು ಸಿದ್ದಾರೂಢರು. ಅದಕ್ಕೆ ಇವತ್ತು ಸಿದ್ದಾರೂಢರು ಜಾತ್ರೆ ಮಾಡಾಕತ್ತೀರಿ, ನೀವು ಹಂಗ ಇರ್ರಿ. ಊರಾಗ ಮುಳ್ಳು ಒಗೆಯವ್ರು ಬಹಳ ಇರ್ತಾರೆ, ಮುಳ್ಳು ತಗೊಂಡ ಒಲ್ಯಾಗ ಹಾಕಿ ಅಡಿಗೆ ಮಾಡ್ಕೋಬೇಕು. ತಿಳಿತಾ? ಮುಳ್ಳು ತಗೊಂಡು ಕಟ್ಟಿಗೆ ಒಣಗಿರ್ತಾವ, ತಂದು ಹಾಕಿ ಅಡಿಗೆ ಮಾಡಿ ರೊಟ್ಟಿ ಮಾಡಿ ಸಿದ್ದಾರೂಢರ ನೈವೇದ್ಯ ಪ್ರಸಾದ ಮಾಡ್ಬೇಕು. ಅವ್ಯಾಕೆ ಮುಳ್ಳು ಹೋಗದಾನ ಅಣಬಾರ್ದು. ಇವತ್ತು ಮುಳ್ಳು ಹೋಗದವನ ನಾಳೆ ಹೂ ಒಗಿಯೋ ಕಾಲ ಬರ್ತೈತಿ. ಹಂಗ ನಮ್ಮ ಬದುಕಿರ್ಬೇಕು. ಬದುಕು ಪರಿಶುದ್ಧ ಆಗಬೇಕಂದ್ರೆ ಟೀಕ ನಿಂದ ದ್ವೇಷ ಎಲ್ಲವನ್ನ ಬಿಟ್ಟು ಒಳಗ ಓಂ ನಮಃ ಶಿವಾಯ ಅಂತೇಳಿ ಸಿದ್ದಾರೂಢರ ಜಪ ಮಾಡಿದಂದ್ರೆ ಬದುಕು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ಕೊನೆ ಒಂದು ಸಾಲಿನ ಮಾತು ಹೇಳ್ತೀನಿ. ನೀವೆಲ್ಲ ಮನ್ಯಾಗ ಯಾರೇ ಮಹಾತ್ಮರು ಬಂದಾಗ, ದೊಡ್ಡ ವ್ಯಕ್ತಿಗಳು ಬಂದಾಗ ಏನ್ ಪರಿಚಯ ಮಾಡಿಸ್ತೀರಿ ಮಕ್ಕಳನ್ನ? 4 ಮಕ್ಕಳು ಇರ್ತಾವ, ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀವಿ. ಹಂಗನ್ಬೇಡ. ಧರ್ಮ ಜಾತಿ ಮತ ಪಂಥ ಪಕ್ಷ ಅನ್ಲಾರ್ದ ಹೊಲದೊಳಗ ಭೂಮಿ ತಾಯಿ ಮಡಿನೊಳಗ ದುಡುದು ಅನ್ನ ದುಡುದು ಜಗಂತ ಜೀವಂತ ಇಟ್ಟಿರ್ತಕ್ಕಂಥ ಮಗ ನನ್ನ ರೈತ ಅದಾನಂತೇಳಿ ರೈತ ಮಗ ಅದಾನಂತ ಅಭಿಮಾನಲೇ ಪರಿಚಯ ಮಾಡಿ. ಅವಾಗ ಜಗತ್ತು ರೈತನನ್ನು ಒಪ್ಪಿಕೊಳ್ಳುತ್ತದ, ನಿಮ್ಮನ್ನು ಜಗತ್ತು ಒಪ್ಕೊಳ್ಳಿಕ್ ಸಾಧ್ಯ ಅದ. ನೀವೆಲ್ಲ ಗಟ್ಟಿ ಆಗ್ರಿ, ಗಟ್ಟಿ ಆದ್ರ ದೇವ್ರು ಭೇಟಿ ಆಗ್ತಾನ. ಆವಿಷ್ಯ ಹೋಗ್ಯದ ಅಂತ ಹೇಳಿದ್ನಲ್ಲ, ಒಂದಿಷ್ಟು ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ನೀವು ಹೊಲ್ದಾಗ ಕೆಲಸ ಮಾಡುವಾಗ ಏನ್ ರೊಕ್ಕ ಕೊಡಂಗಿಲ್ಲ. ಓಂ ನಮಃ ಶಿವಾಯ ಅನ್ನತ್ತು ಬರ್ರಿ, ಬದುಕು ಉದ್ಧಾರ ಆಗ್ತದ. ಓಂ ನಮಃ ಶಿವಾಯ ಅನ್ನಕ್ಕೆ ಏನ್ ರೊಕ್ಕಿಲ್ಲ. ಸಿದ್ದಾರೂಢ ಅನ್ರಿ, ಶಿವಯೋಗಿ ಅನ್ರಿ, ಮಾಧವ ಅನ್ರಿ, ಬಸವ ಅನ್ರಿ, ಚನ್ನಬಸವೇಶ್ವರ ಅನ್ರಿ, ಆದ್ರ ಅನ್ನೋದು ಬಿಡ್ಬೇಡ. ಅಂದ ನೋಡ್ರಿ ನಿಮ್ ಬದುಕು ಬದಲಾಗ್ತದ ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪದ ಕರ್ತ.